ವಾಲ್ಮೀಕಿ ನಿಗಮ ಬಹುಕೋಟಿ ಅವ್ಯವಹಾರ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ಬಳಿ ಇದೆ ಹಗರಣದ ಬಗೆಗಿನ ಎಕ್ಸ್ಕ್ಲೂಸಿವ್ ವಿಡಿಯೋ. ಹಗರಣ ಸಂಬಂಧ ನಡೆದಿದ್ದ ಸೀಕ್ರೆಟ್ ಮೀಟಿಂಗ್. ಚಂದ್ರಶೇಖರ್ ಸಾವಿಗೂ 2 ದಿನ ಮೊದಲ ಸಭೆ ಆಗಿತ್ತು. 2 ದಿನಗಳ ಹಿಂದೆ ನಿಗಮದ MD ಪದ್ಮನಾಭ್ ಮೀಟಿಂಗ್ ನಡೆಸಿದ್ರ. ಮೇ 24ರಂದು ಹೋಟೆಲ್ನಲ್ಲಿ ನಡೆದಿದ್ದ ಮೀಟಿಂಗ್. ವಾಲ್ಮೀಕಿ ನಿಗಮದ ಹಗರಣ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯ ಹೋಟೆಲ್ ಅದು. ಬೈಟು ಕಾಫಿ ಜೊತೆಗೆ ಹಗರಣದ ಬಿಸಿ ಬಿಸಿ ಚರ್ಚೆ. ಹೋಟೆಲ್ಗೆ ಪರಶುರಾಮ್ ಕರೆಸಿಕೊಂಡಿದ್ದ MD. ಹಾಗೇನೆ ವಾಲ್ಮೀಕಿ ನಿಗಮ ಬಹುಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಟಿವಿ9 ಬಳಿ ಇದೆ ಹಗರಣದ ಬಗೆಗಿನ ಎಕ್ಸ್ಕ್ಲೂಸಿವ್ ವಿಡಿಯೋ. ಹಗರಣ ಸಂಬಂಧ ಒಂದು ಸೀಕ್ರೆಟ್ ಮೀಟಿಂಗ್ ಇಲ್ಲಿ ಆಗಿತ್ತಾ ಅನ್ನೋ ಅನುಮಾನ ಈ ವಿಡಿಯೋ ಮೂಡಿಸುತ್ತೆ. ಚಂದ್ರಶೇಖರ್ ಸಾವಿಗೂ 2 ದಿನ ಮೊದಲು ನಡೆದಂತ ಮೀಟಿಂಗ್ ಇದು. ನಿಗಮದ MD ಪದ್ಮನಾಭ್ ಮೀಟಿಂಗ್ ನಡೆಸಿದ್ರ. ಇಂಥ ಹಲವಾರು ಪ್ರಶ್ನೆಗಳೀಗ ಮೂಡ್ತಾ ಇರೋದು. ಮೇ 24ರಂದು ಹೋಟೆಲ್ನಲ್ಲಿ ನಡೆದಿದ್ದ ಮೀಟಿಂಗ್ನಲ್ಲಿ ಚರ್ಚೆ ಆದಂತಹ ವಿಚಾರಗಳೇನು? ಲೆಕ್ಕ ಪರಿಶೋಧಕ ಪರಶುರಾಮ್ ಜೊತೆ ಪದ್ಮನಾಭ್ ಮೀಟಿಂಗ್. ಸದ್ಯ ಪ್ರಕರಣದಲ್ಲಿ A7 ಪದ್ಮನಾಭ್, A8 ಪರಶುರಾಮ್ ಇಬ್ಬರ ಮಧ್ಯೆ ನಡೆದ ಮಾತುಕತೆ ಎನ್ನಲಾದಂತ ವಿಡಿಯೋ ಈಗ ಲಭ್ಯ ಆಗಿದೆ. ಇಬ್ಬರ ನಡುವೆ ಮಾತುಕತೆ ಆಗಿದೆ ಅನ್ನೋ ವಿಡಿಯೋ. ಹಗರಣ ವಿಚಾರ ಅಧ್ಯಕ್ಷರಿಗೆ ಹೇಳೋಣವಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಒಂದಷ್ಟು ಕನ್ವರ್ಸೇಷನ್ ಮಾತುಕತೆ ಆಗಿದೆ. ಅಧ್ಯಕ್ಷರಿಗೆ ಹೇಳೋಣವಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾತುಗಳಾಗಿವೆ. ವಾಲ್ಮೀಕಿ ನಿಗಮ ಬಹುಕೋಟಿ ಅವ್ಯವಹಾರ ಹಗರಣ ಸಂಬಂಧಪಟ್ಟ ಹಾಗೆ ಟಿವಿ9 ಬಳಿ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ. ಅದರಲ್ಲಿ ಒಂದಷ್ಟು ಮಾತುಗಳು ಕೇಳಿಬರುತ್ತೆ. ಹಗರಣ ಸಂಬಂಧ ನಡೆದಿದ್ದ ಸೀಕ್ರೆಟ್ ಮೀಟಿಂಗ್ ಅನ್ನೋದು. ಲೆಕ್ಕ ಪರಿಶೋಧಕ ಪರಶುರಾಮ್ ಜೊತೆಗೆ ಪದ್ಮನಾಭ್ ಮೀಟಿಂಗ್ ಅನ್ನ ನಡೆಸಿರೋದು. ಸದ್ಯ ಪ್ರಕರಣದಲ್ಲಿ ಇಬ್ಬರು ಕೂಡ A7 A8 ಆಗಿದ್ದಾರೆ. ಪದ್ಮನಾಭ್ ಹಾಗೇನೆ ಪರಶುರಾಮ್ ಇಬ್ಬರ ಮಧ್ಯೆ ನಡೆದಿದೆ ಎನ್ನಲಾದಂಥ ಒಂದು ಮಾತುಕತೆ ವಿಡಿಯೋ ಲಭ್ಯ ಆಗಿದೆ. ಹಾಗಾಗಿ ಈ ಪ್ರಕರಣಕ್ಕೆ ಈ ವಿಡಿಯೋ ಒಂದು ಮೇಜರ್ ಟ್ವಿಸ್ಟ್ ಕೊಡುವಂಥ ಸಾಧ್ಯತೆ ಇದೆ. ಇದರಲ್ಲಿ ಹಗರಣದ ವಿಚಾರ ಅಧ್ಯಕ್ಷರಿಗೆ ಹೇಳೋಣವಾ ಅಂತ ಪರಶುರಾಮ್ ಹೇಳಲಾಗಿರುವ ವಿಡಿಯೋ ಅಂತ ಈಗ ಲಭ್ಯವಾಗ್ತಾ ಇರೋದು. ಜೊತೆಗೆ ಏನಾದರೂ ಹೇಳಿಬಿಟ್ರೆ ದೊಡ್ಡ ರಾಧ ಅಂತ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾತುಗಳಾಗುತ್ತೆ. ಸ್ವಲ್ಪ ದಿನ ಹೇಳೋದೇ ಬೇಡ, ಸ್ವಲ್ಪ ಹೋಲ್ಡ್ ಮಾಡೋಣ ಇದನ್ನ. ಈಗಲೇ ಹೇಳಿದ್ರೆ ಕಂಪ್ಲೀಟ್ ಆಗಿ ಸೀನ್ ಆಗಿಬಿಡುತ್ತೆ. ಮೀಟಿಂಗ್ ನಡೆದ 2 ದಿನದಲ್ಲಿ ಚಂದ್ರಶೇಖರ್ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚಂದ್ರಶೇಖರ್ ಸುಸೈಡ್ ನಂತರ ಈ ಹಗರಣದ ವಿಚಾರ ಹೊರಬರುತ್ತೆ. ಯಾಕಂದರೆ ಅವರೊಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿರ್ತಾರೆ. ಲೆಕ್ಕ ಪರಿಶೋಧಕ ಪರಶುರಾಮ್ ಜೊತೆಗೆ ಪದ್ಮನಾಭ್ ಮೀಟಿಂಗ್ ನಡೆಸಿದ್ರ ಅನ್ನೋದೀಗ ಸದ್ಯಕ್ಕೆ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಗೊತ್ತಾಗ್ತಿರುವಂಥ ವಿಚಾರ, ಅನುಮಾನ ಮೂಡಿಸ್ತಿರುವಂಥ ವಿಚಾರ. A7 A8 ಇಬ್ಬರು ಕೂಡ ಈ ಕೇಸ್ನಲ್ಲಿ ಇಬ್ಬರ ಮಧ್ಯೆ ನಡೆದ ಮಾತುಕತೆ ಎನ್ನಲಾದಂಥ ಎಕ್ಸ್ಕ್ಲೂಸಿವ್ ವಿಡಿಯೋ. ಇದರಲ್ಲಿ ಹಗರಣದ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಅಧ್ಯಕ್ಷರಿಗೆ ನಾವು ಈ ವಿಚಾರವನ್ನು ಹೇಳಬೇಕಾ ಏನು ಅನ್ನೋದ್ರ ಬಗ್ಗೆ ಈ ಬಗ್ಗೆ ಮಾತನಾಡಿರುವಂಥ ಆಡಿಯೋ ಇದೆ, ನೋಡೋಣ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅವರು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವರು ಅಂತ. ಅಧ್ಯಕ್ಷರಿಗೆ ಹೇಳೋದ ಬೇಡವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನ ತರಬೇಕು. ಹೇಳೋದು ದೊಡ್ಡ ರಾಜಧಾಂತ ಮಾಡಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ. ಒಂದು ದಿವಸ ಅವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಹೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದ್ರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇದೆ ಅದನ್ನ ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಕೌಂಟೇ ತೋರಿಸಿಲ್ಲ, ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್, ಎಲ್ಲ ಗೊತ್ತಾಗ್ದಿಲ್ಲ ಗೊತ್ತಾಗಲ್ಲ ಅನ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಗಮನಕ್ಕಿಲ್ಲ ಸರ್ ಇದು. ಯಾವುದು ಲೆಕ್ಕಂಟೆ ನಾಗರಾಜ್ ಅವ್ರ ಅಕೌಂಟ್ ಓಪನ್ ಮಾಡಿರೋದು ಅದು ಗೊತ್ತವ್ರಿಗೆ. ಅವರೇ ಅಲ್ವಾ ಅಲ್ಲಿ ಯಾಕಂದ್ರೆ ಅವ್ರಲ್ಲಿ ಕರೆಸಿ ಮಾತಾಡಿಸಿದ್ದು. ಹ್ಞೂ ಸರ್, ಅಲ್ಲಿ ಅಕೌಂಟ್ ಓಪನ್ ದಿನ ಲೆಕ್ಕಂಟೆ ನಾಗರಾಜ ಬಂದಿದ್ರು ಸರ್ ಆಫೀಸ್ಗೆ. ಹೌದು ಹೌದು. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅವರು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವರು ಅಂತ. ಅಧ್ಯಕ್ಷರಿಗೆ ಹೇಳೋದ ಬೇಡವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನ ತರಬೇಕು. ಹೇಳೋದು ದೊಡ್ಡ ರಾಜಧಾಂತ ಮಾಡಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ. ಒಂದು ದಿವಸ ಅವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಹೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದ್ರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇದೆ ಅದನ್ನ ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ.
ಸರ್ ಹೆಂಗೆ ಮ್ಯಾನೇಜ್ ಮಾಡೋದು ಅಕೌಂಟೇ ಕೊಡೋದಿಲ್ಲ, ಅಕೌಂಟೇ ಕೊಡೋಲ್ಲ. ಅಲ್ಲ ಸರ್ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ ಗೊತ್ತಾಗ್ದಿರಾ ಗೊತ್ತಾಗಲ್ಲ ಅನ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೀಟರ್ ಕೊಟ್ಟು ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಇಷ್ಟು ಗಮನಕ್ಕಿಲ್ಲ ಸರ್ ಇದು ಯಾವುದು ಈ ಲಕ್ಕಂಟೆ ನಾಗರಾಜ್ ಅವ್ರ ಅಕೌಂಟ್ ಓಪನ್ ಮಾಡಿರೋದು ಅದು ಗೊತ್ತವ್ರಿಗೆ. ಅದು ಅವರೇ ಅಲ್ವಾ ಅಲ್ಲಿ ಹೆಂಗಿರಲ್ಲ ಒಟ್ಟಲ್ಲಿ ಕರೆಸಿ ಮಾತಾಡಿಸಿದ್ದು. ಹ್ಞೂ ಸರ್ ಅಲ್ಲಿ ಅಕೌಂಟ್ ಓಪನ್ ದಿನ ಲಕ್ಕಂಟೆ ನಾಗರಾಜ ಬಂದಿದ್ರು ಸರ್ ಆಫೀಸ್ಗೆ. ಹೌದು ಹೌದು ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್ ಅದು. ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬೇಡವ ಅಂತ. ಇಲ್ಲ ಸರ್ ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು. ಹೇಳೋದು ದೊಡ್ಡ ರಾಜಧಾಂತ ಮಾಡಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಅವನಿಗೂ ಅಷ್ಟೇ ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಹೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದ್ರೆ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅದನ್ನ ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಹೆಂಗೆ ಮ್ಯಾನೇಜ್ ಮಾಡೋದು ಅಕೌಂಟೇ ಕೊಡೋದಿಲ್ಲ, ಅಕೌಂಟೇ ಕೊಡೋಲ್ಲ. ಅಲ್ಲ ಸರ್ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ ಗೊತ್ತಾಗ್ದಿರಾ ಗೊತ್ತಾಗಲ್ಲ ಅನ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೀಟರ್ ಕೊಟ್ಟು ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಇಷ್ಟು ಗಮನಕ್ಕಿಲ್ಲ ಸರ್ ಇದು ಯಾವುದು ಈ ಲಕ್ಕಂಟೆ ನಾಗರಾಜ್ ಅವ್ರ ಅಕೌಂಟ್ ಓಪನ್ ಮಾಡಿರೋದು ಅದು ಗೊತ್ತವ್ರಿಗೆ. ಅದು ಅವರೇ ಅಲ್ವಾ ಅಲ್ಲಿ ಹೆಂಗಿರಲ್ಲ ಒಟ್ಟಲ್ಲಿ ಕರೆಸಿ ಮಾತಾಡಿಸಿದ್ದು. ಹ್ಞೂ ಸರ್ ಅಲ್ಲಿ ಅಕೌಂಟ್ ಓಪನ್ ದಿನ ಲಕ್ಕಂಟೆ ನಾಗರಾಜ ಬಂದಿದ್ರು ಸರ್ ಆಫೀಸ್ಗೆ. ಹೌದು ಹೌದು ಇದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ಸಂಭಾಷಣೆ. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸುನಿಲ್, ಇದೀಗ ಈ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಆರೋಪ ಏನಿದೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ಈಗ ಸಿಕ್ಕಿದೆ, ಜೊತೆಗೆ ಒಂದು ವಿಡಿಯೋ ಕೂಡ. ಮೊದಲಿಗೆ ಆಡಿಯೋ ವಿಚಾರವಾಗಿ ಮಾತನಾಡೋದಾದ್ರೆ ಏನು ಅಂತ ಹೇಳಲಾಗ್ತಿರುವಂಥ ಆಡಿಯೋ ಇದು, ಯಾರ ನಡುವೆ ನಡೀತಿರುವಂಥ ಮಾತುಕತೆ ಅಂತ ಹೇಳಲಾಗ್ತಿದೆ ಅಂತ? ಅವಿನಾಶ್, ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಒಂದು ಹಗರಣ ಎಂದೇ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವು ಕೂಡ ಮೂಡಿಸಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಸಚಿವರ ತಲೆದಂಡವು ಕೂಡ ಆಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಸಚಿವ ನಾಗೇಂದ್ರ ಅವರು ಕೂಡ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಕಡೆ ಅಲ್ಲಿದ್ದಂಥವರು ಆತ್ಮಹತ್ಯೆ ಕೂಡ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಒಂದು ಎಲ್ಲ ನಡೆದಿರುವಂಥ ಬೆಳವಣಿಗೆ. ಪ್ರಮುಖವಾಗಿ ಈ ಒಂದು ಬೆಳವಣಿಗೆ ಎಂದರೆ ಈ ಬೆಳವಣಿಗೆಗೆ ಮತ್ತಷ್ಟು ಪುಷ್ಟಿ ಕೊಡುವ ಒಂದು ಆಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ಪ್ರಮುಖವಾಗಿ ಏನು ನಿಗಮದ ಅಂದರೆ ವಾಲ್ಮೀಕಿ ನಿಗಮದ MD ಮತ್ತು ಅಕೌಂಟೆಂಟ್ ಮಾತನಾಡಲಾಗಿದೆ ಎನ್ನುವ ಒಂದು ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗಿದೆ. ಆ ಒಂದು ಆಡಿಯೋ ಕೂಡ ಈಗಾಗಲೇ ಟಿವಿ ನನಗೆ ಲಭ್ಯವಾಗಿರುವಂತು. ಪ್ರಮುಖವಾಗಿ ಮೇ 24ರಂದು ಅಂದರೆ ಈ ಒಂದು ಪ್ರಕರಣ ಅಂದರೆ ಹಗರಣ ಏನಿದೆ, ಹಗರಣ ಬೆಳಕಿಗೆ ಬರುವ ಮುನ್ನ ಕೂಡ ಒಂದು ಸಂಭಾಷಣೆ ನಡೆದಿರುವಂತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಂಭಾಷಣೆ ನಡೆದಿದೆ ಎನ್ನಲಾದ ಆಡಿಯೋ ಕೂಡ ಈಗ ಲಭ್ಯವಾಗಿತ್ತು. ಪ್ರಮುಖವಾಗಿ MD ಪದ್ಮನಾಭ ಆಗ್ಬೋದು, ಇನ್ನೊಂದು ಕಡೆ ಅಕೌಂಟೆಂಟ್ ಪರಶುರಾಮ್ ನಡುವೆ ನಡೆದಿರುವಂಥ ಸುಮಾರು 14 ನಿಮಿಷಗಳ ಕಾಲ ನಡೆದಿರುವಂಥ ಒಂದು ಸಂಭಾಷಣೆ ಕೂಡ ಆಗಿದೆ. ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಅಕೌಂಟೆಂಟ್ ಏನಿದ್ದಾರೆ, ಅಕೌಂಟೆಂಟ್ ಆದಂಥ ಪರಶುರಾಮ್ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾರೆ. ಯಾಕೆಂದರೆ ಈ ವಿಚಾರದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಸರ್, ಏನು ಮಾಡಬೇಕು, ಈ ರೀತಿಯಾದ ಪರಿಸ್ಥಿತಿ ಎದುರಾಗಿದೆ. ಅಷ್ಟೇ ಅಲ್ಲದೆ ಈ ವಿಚಾರ ಏನು ಅಧ್ಯಕ್ಷರ ಗಮನಕ್ಕೆ ತರಬೇಕಾ ಅಂತಂದ್ರೆ ನಿಗಮದ ಅಧ್ಯಕ್ಷರ ಗಮನಕ್ಕೆ ತರಬೇಕಾ ಅಂತೇಳಿ ಪದ್ಮನಾಭ ಅವರಿಗೆ ಹೇಳ್ತಾರೆ. MD ಪದ್ಮನಾಭ ಅವರು ಹೇಳ್ತಾರೆ, ಈ ಒಂದು ವಿಚಾರವನ್ನು ನಾವೇನಾದ್ರೂ ತಂದ್ರೆ ಗಮನಕ್ಕೆ ದೊಡ್ಡ ರಾಧಾಂತವಾಗುತ್ತೆ, ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಬೇಕು, ಮತ್ತೆ ಆದಷ್ಟು ಬೇಗ ಇದರಿಂದ ಹೊರಗಡೆ ಬರುವಂತ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಅಂತೇಳಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಶಾಂಗ್ರಿಲಾ ಹೋಟೆಲ್ ವಿಚಾರ ಬರುತ್ತೆ, ನೆಕ್ಕುಂಟಿ ನಾಗರಾಜ್ ಅವರ ಒಂದು ವಿಚಾರ ಹೆಸರು ಕೂಡ ಪ್ರಸ್ತಾಪವಾಗುತ್ತೆ, ಅಕೌಂಟ್ ಓಪನ್ ಆಗಿರೋ ವಿಚಾರ ಪ್ರಸ್ತಾಪವಾಗುತ್ತೆ, ಹಣ ವರ್ಗಾವಣೆ ಆಗಿರೋ ವಿಚಾರ ಪ್ರಸ್ತಾಪವಾಗುತ್ತೆ, ಮಿನಿಸ್ಟರ್ ಗಮನಕ್ಕೆ ಬಂದಿದೆಯಾ ಅನ್ನೋ ಒಂದು ವಿಚಾರದಲ್ಲಿ ಅವರ ಗಮನಕ್ಕೆ ಕೂಡ ಬಂದೆ, ಅಕೌಂಟ್ ಒಂದು ಓಪನ್ ಆಗುವಂತ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಬಂದೆ, ಶಾಂಗ್ರಿಲಾ ಹೋಟೆಲ್ ಅವರೇ ಮೀಟ್ ಮಾಡಿಸಿದ್ರಲ್ಲ, ಎಲ್ಲಾ ವಿಚಾರಗಳು ಕೂಡ ಬರುವಂತದ್ದು ಒಂದು ಸಂಭಾಷಣೆಯಲ್ಲಿ. ಪ್ರಮುಖವಾಗಿ ಇನ್ನೊಂದು ಕಡೆ ಪದ್ಮನಾಭ ಅವರು ಹೇಳ್ತಾರೆ, ಈ ಒಂದು ಹಗರಣ ಎಂದೇ ದೊಡ್ಡ ಹಗರಣ ಆಗಿದೆ, CBIಗೆ ಒಂದು ಹಗರಣ ಹೋದ್ರೆ ನಾವು ಇದರಿಂದ ಹೊರಗಡೆ ಬರ್ಲಿಕ್ಕಾಗಲ್ಲ, ಕನಿಷ್ಠ 2 ವರ್ಷ ನಮಗೆ ಬೇಲ್ ಆಗಲ್ಲ ಅನ್ನೋ ಮಾತು ಕೂಡ ಪ್ರಸ್ತಾಪವಾಗುತ್ತೆ. ಮತ್ತೊಂದು ವಿಚಾರದಲ್ಲಿ ಈ ಒಂದು ಬೇಲ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಪರಶುರಾಮ್ ಅವರು ಕೇಳ್ತಾರೆ, ಅಂದ್ರೆ ಅಕೌಂಟೆಂಟ್ ಪರಶುರಾಮ್ ಅವರು ಕೇಳ್ತಾರೆ. ಈ ಒಂದು ನಾವು ನಿಮ್ಮ ಜೊತೆ ಇರ್ತೀವಿ, ಯಾವಾಗಲೂ ಕೂಡ ಒಟ್ಟಿಗೆ ಇರೋಣ, ಯಾಕೆಂದ್ರೆ ಒಟ್ಟಿಗೆ ನಾವು ಒಗ್ಗಟ್ಟಾಗಿ ಒಂದು ಕೆಲಸವನ್ನ ಮಾಡಿರುವಂಥದ್ದು, ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಇದು ದೊಡ್ಡ ಹಗರಣ, ಅಂದ್ರೆ ಈ ಒಂದು ದೊಡ್ಡ ಹಗರಣದಲ್ಲಿ ನಾವು ಸಿಲ್ಕೊಂಡ್ಬಿಟ್ಟಿದ್ದೀವಿ, ಇದರಿಂದ ಹೊರಗಡೆ ಬರಲೇಬೇಕು, ಏನ್ ಮಾಡ್ಲಿಕ್ಕಾಗಲ್ಲ, ನನಗೆ ನಿದ್ದೆ ಕೂಡ ಬರ್ತಾ ಇಲ್ಲ ಅಂತೇಳಿ MD ಪದ್ಮನಾಭ ಹೇಳ್ತಾರೆ. ಅದಾದ ಜೊತೆಗೆ ಪ್ರಮುಖವಾಗಿ ಇನ್ನೊಂದು ಕಡೆ ಪರಶುರಾಮ್ ಹೇಳ್ತಾರೆ, ಈ ಒಂದು ಪ್ರಕರಣದಿಂದ ಹೊರಗಡೆ ಹೇಗೆ ಬರೋದು ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ಹಣವನ್ನ ವರ್ಗಾವಣೆ ಏನ್ ಮಾಡಿದ್ವಿ ಮತ್ತೆ ವಾಪಸ್ ಹಾಕಿದ್ರೆ ಈ ಒಂದು ಹಣ ವರ್ಗಾವಣೆ ವಿಚಾರದಲ್ಲಿ ನಾವು ಆರೋಪ ಮುಕ್ತರಾಗಬಹುದು. ಇನ್ನೊಂದು ಕಡೆ ನಾಗರಾಜ್ ಅಂದ್ರೆ ಚಂದ್ರಶೇಖರ್ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರನ್ನ ಕನ್ವಿನ್ಸ್ ಮಾಡಿ ಇವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸರಿ ಮಾಡುವಂತ ಕೆಲಸವನ್ನ ನೀನ್ ಮಾಡು ಅಂತೇಳಿ MD ಪದ್ಮನಾಭ ಅವರು ಇನ್ನೊಂದು ಕಡೆ ಪರಶುರಾಮ್ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಎಲ್ಲಾ ವಿಚಾರಗಳು ಕೂಡ ಸಾಕಷ್ಟು ಪ್ರಸ್ತಾಪವಾಗಿರಂತು. ಸುಮಾರು 14 ನಿಮಿಷಗಳ ಕಾಲ ಒಂದು ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ಈಗ ಈ ಆಡಿಯೋ ಏನ್ ಸಿಕ್ಕಿದೆ ಅದಕ್ಕೂ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಯಾವ ರೀತಿ ತಾಳೆ ಆಗುತ್ತೆ ಅಂತ ಅಂದ್ರೆ ಇಲ್ಲ ಆಗಿರುವಂತಹ ಮಾತುಕತೆಗಳು
ಅದಾದ್ಮೇಲೆ ಚಂದ್ರಶೇಖರ್ ತೆಗೆದುಕೊಂಡಿರುವಂತಹ ನಿರ್ಧಾರ ಇದನ್ನ ನೋಡೋದಾದ್ರೆ ಅವಿನಾಶ್, ಪ್ರಮುಖವಾಗಿ ಒಂದು ಆಡಿಯೋ ರೆಕಾರ್ಡ್ ಆಗಿದೆ, ಆಡಿಯೋ ಸಿಕ್ಕಿದೆ. ಆ ಒಂದು ಆಡಿಯೋ ರೆಕಾರ್ಡ್ ಆಗಿರುವಂಥದ್ದು ಬೆಂಗಳೂರಿನ ಒಂದು ಖಾಸಗಿ ಹೋಟ್ಲಲ್ಲಿ ಮೇ 24ರಂದು ಆಗಿರುವಂಥ ಆಡಿಯೋ ಇದು. ಪ್ರಮುಖವಾಗಿ ಹಗರಣ ಬಯಲಿಗೆ ಬರಲಿಕ್ಕಿಂತ ಮುಂಚೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ಆತ್ಮಹತ್ಯೆಗೆ ಶರಣಾಗುವ ಒಂದು 2-3 ದಿನಗಳ ಹಿಂದಿನ ದಿನಗಳಲ್ಲಿ ಆಗಿರುವಂಥ ಘಟನೆ ರೀತಿ ಕಂಡು ಬರ್ತಾ ಇರುವಂಥ ಆಡಿಯೋ ರೆಕಾರ್ಡ್ ಆಗಿರುವಂಥ. ಯಾಕಂದ್ರೆ ಪ್ರಮುಖವಾಗಿ ಹಗರಣದ ಬಗ್ಗೆ ಅಧಿಕಾರಿಗಳು ಇಬ್ಬರು ಮಾತಾಡ್ಕೊಂಡಿರೋದು ನೋಡ್ತಾ ಇದ್ದಾರೆ. ಒಂದು ಕಡೆ MD ಮಾತಾಡ್ಕೊಂಡಿರೋದು, ಇನ್ನೊಂದು ಕಡೆ ಅಕೌಂಟೆಂಟ್ ಇಬ್ಬರು ಮಾತಾಡಿರೋ ಹಿನ್ನೆಲೆಯಲ್ಲಿ ಇದನ್ನು ಮುಚ್ಚುಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಚಂದ್ರಶೇಖರ್ ಈ ರೀತಿಯಾದ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಚಂದ್ರಶೇಖರ್ ಭಯ ಪಟ್ಟುಕೊಂಡಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಎಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಭಯ ಪಟ್ಟುಕೊಂಡಿದ್ದಾರೆ. ಯಾರ್ಯಾರ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ಬೇರೆ ಬೇರೆ ಆಯಾಮಗಳನ್ನ ಪಡೆಯುತ್ತೆ. ಯಾಕಂದ್ರೆ ಇದು ದೊಡ್ಡ ಹಗರಣ. ಅವರೇ ಹೇಳ್ತಾರೆ, ಇದು ಅತಿ ದೊಡ್ಡ ಹಗರಣದಲ್ಲಿ ನಾವು ಸಿಲುಕೊಂಡಿದ್ದೀವಿ. ಇದು CBIಗೆ ಏನಾದರೂ ರೆಫರ್ ಆದರೆ, CBI ಏನಾದರೂ ಇದಕ್ಕೆ ಎಂಟ್ರಿ ಆದರೆ ನಾವು ಇದರಿಂದ ಹೊರಬರಲಿಕ್ಕೆ ಸಾಕಷ್ಟು ಕಷ್ಟವಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಬೇಲ್ ಕೂಡ ಸಿಗಲ್ಲ ಅನ್ನೋ ಮಾತುಗಳು ಪ್ರಸ್ತಾಪವಾಗುತ್ತೆ. ಪ್ರಮುಖವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರ್ ಅವರು. ಆತ್ಮಹತ್ಯೆ ಮಾಡ್ಕೊಂಡು ಒಂದು 2-3 ದಿನ ಹಿಂದೆ ನಡೆದಿರುವಂಥ ಸಂಭಾಷಣೆ. ಯಾಕೆಂದ್ರೆ ಈ ಒಂದು ಹಗರಣ ಏನು ವಿಚಾರ ಪ್ರಸ್ತಾಪವಾಯಿತು, ಯಾವಾಗ ಬೆಳಕಿಗೆ ಬರುತ್ತೆ ಅಂತ ಗೊತ್ತಾಯಿತು, ಆ ಒಂದು ಸಂದರ್ಭದಲ್ಲಿ ಇಬ್ಬರು ಅಧಿಕಾರಿಗಳು ಅಂದ್ರೆ MD ಮತ್ತೆ ಅಕೌಂಟೆಂಟ್ ಇಬ್ಬರು ಕೂಡ ಬೆಂಗಳೂರಿನಲ್ಲಿ ಮೀಟ್ ಆಗಿ ಈ ಒಂದು ವಿಚಾರಗಳು ಘಟನೆ ನಡೆದಿರುವಂಥದ್ದು ನಮ್ಮಿಂದ ಏನು ತಪ್ಪಾಗಿದೆ, ನಮ್ಮನ್ನು ಯಾರ್ಯಾರು ಸಂಪರ್ಕ ಮಾಡಿದ್ರು, ಈ ಒಂದು ಹಗರಣಕ್ಕೆ ಯಾರ್ಯಾರು ಜೊತೆ ಇದ್ದಾರೆ, ಯಾರ್ಯಾರು ಫೋನ್ಗಳನ್ನ ಮಾಡಿದ್ರು, ಹಣ ವರ್ಗಾವಣೆ ವಿಚಾರದಲ್ಲಿ ಯಾರ್ಯಾರು ನಮಗೆ ಪ್ರೆಷರನ್ನು ಹಾಕಿದ್ರು, ಅವೆಲ್ಲ ವಿಚಾರಗಳನ್ನು ಕೂಡ ಒಂದು ರೀತಿ ಆಡಿಯೋದಲ್ಲಿ ಮಾತಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಒಂದು ಕಡೆ ಅಕೌಂಟೆಂಟ್ ಒಂದು ಕಡೆ ಹೇಳ್ತಾರೆ, ಈ ಒಂದು ವಿಚಾರ ಅಧ್ಯಕ್ಷರ ಗಮನಕ್ಕೆ ತರೋಣ ಅಂತ ಹೇಳಿ. ಅಧ್ಯಕ್ಷರ ಗಮನಕ್ಕೆ ತಂದ್ರೆ ಸಮಸ್ಯೆ ಆಗುತ್ತೆ, ಇದು ದೊಡ್ಡ ರಾಧಾಂತವಾಗುತ್ತೆ, ರಾಧಾಂತ ಮಾಡ್ತಾರೆ, ಬೇಡ ಅಂತೇಳಿ MD ಅವರು ಪದ್ಮನಾಭ್ ಕೂಡ ಹೇಳ್ತಾರೆ. ಚಂದ್ರಶೇಖರನ್ನ ಮನವೊಲಿಸಲಿಕ್ಕೆ, ಅಂದ್ರೆ ಈ ಒಂದು ಹಗರಣ ವಿಚಾರಕ್ಕೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಒಂದು ವಿಚಾರ ಆಗ್ಬೋದು ಮತ್ತು ಅವರು ಭಯ ಪಟ್ಕೊಂಡಿರೋ ವಿಚಾರ ಇವರು ಗಮನಕ್ಕೆ ಬಂದ ರೀತಿ ಕಂಡು ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಚಂದ್ರಶೇಖರ್ನ ನೀನು ಕನ್ವಿನ್ಸ್ ಮಾಡು ಅಂತೇಳಿ MD ಪದ್ಮನಾಭ್ ಅವರು ಪರಶುರಾಮ್ಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಪರಶುರಾಮ್ ಅಲ್ಲೇ ಒಂದು ಮಾತನ್ನು ಹೇಳ್ತಾರೆ, ಅವನ್ನ ನಾನು ನೋಡ್ಕೊಂತೀನಿ, ಆ ಚಂದ್ರಶೇಖರ್ನ ಕನ್ವಿನ್ಸ್ ಮಾಡೋದು ನನ್ನ ಜವಾಬ್ದಾರಿ. ಆದರೆ ಈ ಒಂದು ಪ್ರಕರಣದಲ್ಲಿ ನಮ್ಮನ್ನು ನೀವು ಕಾಪಾಡಬೇಕಾಗುತ್ತೆ, ನಮ್ಮ ಜೊತೆ ನೀವಿರಬೇಕು, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನನ್ನು ಕಾಪಾಡಿ, ನಾನು ನಿಮ್ಮನ್ನು ನಂಬಿಕೊಂಡು ಒಂದು ವಿಚಾರದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತೇಳಿ ಅಕೌಂಟೆಂಟ್ ಆದಂತ ಆರೋಪಿ 8 ಇರುವಂತಹ ಪರಶುರಾಮ್ ಹೇಳ್ತಾರೆ. ಹಾಗಾದ್ರೆ ಇವೆಲ್ಲವನ್ನ ನಾವು ನೋಡ್ತಾ ಇದ್ರೆ ಈ ಒಂದು ಪ್ರಕರಣ ಎಂದೇ ಚಂದ್ರಶೇಖರ್ ಆತ್ಮಹತ್ಯೆಗೂ ಮುಂಚೆನೆ ಇವೆಲ್ಲವೂ ಕೂಡ ಅವರ ಗಮನಕ್ಕೆ ಬಂದಿತ್ತು. ಈ ಒಂದು ಪ್ರಕರಣ ಇದು ಬೇರೆ ರೀತಿಯಾಗಿ ಆಯಾಮಗಳನ್ನ ಪಡ್ಕೊಳ್ಳುತ್ತೆ. ಈ ಒಂದು ವಿಚಾರದಲ್ಲಿ ಹಣ ವರ್ಗಾವಣೆ ವಿಚಾರದಲ್ಲಿ ನಾವು ತಪ್ಪು ಮಾಡಿದೀವಿ, ಸಿಲ್ಕ್ ಹಾಕೊಂಡಿದ್ದೀವಿ ಅನ್ನೋದು ಕೂಡ MD ಅವರಿಗಾಗ್ಬೋದು, ಅಕೌಂಟೆಂಟ್ಗಳಾಗ್ಬೋದು, ನಿಗಮದ ಒಂದಷ್ಟು ಅಧಿಕಾರಿಗಳು ಕೂಡ ಗೊತ್ತಿರೋ ರೀತಿ ಕಂಡು ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಶಾಂಗ್ರಿಲಾ ಹೋಟ್ಲಲ್ಲಿ ಹೋದಂತ ವಿಚಾರ, ನೆಕ್ಕುಂಟಿ ನಾಗರಾಜ್ ಅವರ ವಿಚಾರ ಆಗ್ಬೋದು, ಹಣ ವರ್ಗಾವಣೆ ವಿಚಾರ ಆಗ್ಬೋದು, ಅಕೌಂಟ್ ಅನ್ನ ಓಪನ್ ಮಾಡುವಂತ ವಿಚಾರ ಅವೆಲ್ಲವೂ ಕೂಡ ಆಡಿಯೋದಲ್ಲಿ ಪ್ರಸ್ತಾಪವಾಗುತ್ತೆ. ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ನೆಕ್ಕುಂಟಿ ನಾಗರಾಜ್ ಅವರಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂಗ್ರಿಲಾ ಹೋಟ್ಲಿಗೆ ಅವರೇ ಮಿನಿಸ್ಟರ್ ಹೇಳಿದ್ರು ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಒಂದು ಆಡಿಯೋಗಳು ಕೂಡ, ಒಂದು ವಿಚಾರಗಳು ಕೂಡ ಈ ಆಡಿಯೋದಲ್ಲಿ ಪ್ರಸ್ತಾಪವಾಗುತ್ತೆ. ಹಾಗಾಗಿ ಈ ಒಂದು ಚಂದ್ರಶೇಖರ್ ಒಂದು ಆತ್ಮಹತ್ಯೆ ಕೂಡ ಮತ್ತೆ ಈ ಒಂದು ಆಡಿಯೋ ಏನು ಸಿಕ್ಕಿದೆ ಸಾಮ್ಯತೆ ಇರುವ ರೀತಿ ಕಂಡು ಬರ್ತದೆ. ಯಾಕಂದ್ರೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು 2 ದಿನಗಳ ಹಿಂದೆ ಅಷ್ಟೇ ಒಂದು ಆಡಿಯೋ ಸಂಭಾಷಣೆ ಮಾತುಕತೆ ಆದ ರೀತಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರ ಮಾತುಗಳನ್ನ ನಾವು ಗಮನಿಸ್ತಾ ಇದ್ರೆ ಏನು ಅಧಿಕಾರಿಗಳಿಬ್ಬರು ಮಾತನಾಡಲಾಗಿದೆ ಅನ್ನೋ ಆಡಿಯೋ ಏನಿದೆ, ಆ ಒಂದು ಆಡಿಯೋನ ನಮ್ಮ ಒಂದು ಸಂಭಾಷಣೆಯನ್ನು ಗಮನಿಸ್ತಾ ಇದ್ರೆ ಅವರು ಆತಂಕದಲ್ಲಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ MD ಪದ್ಮನಾಭ್ ಅವರು ಹೇಳ್ತಾರೆ, ನನಗೆ ನಿದ್ದೆನೇ ಬರ್ತಾ ಇಲ್ಲ, ನಾನು ಕೂಡ ಪ್ಯಾನಿಕ್ ಆಗಿದ್ದೀನಿ, ನನಗೆ ನಿದ್ದೆನೇ ಬರ್ತಾ ಇಲ್ಲ, ಹಾಗಾಗಿ ನಾನು ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪರಶುರಾಮ್ ಹೇಳ್ತಾರೆ, ನಾವು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ, ನೀವು ನಮ್ಮ ಜೊತೆ ಇರಬೇಕು, ನಾವು ಯಾವುದೋ ಒಂದು ಉದ್ದೇಶಕ್ಕಾಗಿ ಮಾಡಿದ್ದು ಬೇರೆ ರೀತಿ ಆಯಾಮವನ್ನು ಪಡೆದುಕೊಳ್ತಾ ಇದ್ದೀವಿ. ಸುನಿಲ್ ಹಾಗೆ ಸಂಪರ್ಕದಲ್ಲಿ